ಇಲ್ಲ ಅಧಿಕಾರಿಗಳಿಗೆ ಚಿನ್ನದ ಮೊಟ್ಟೆ ಇಡುವಂತ ಇಲಾಖೆ ಆಗಿದೆ. ಹಸುಗಳು, ಎಮ್ಮೆಗಳು, ಕುರಿಗಳ ಸಮೇತ ಕೆಲ ಅಧಿಕಾರಿಗಳು ತಿಂದು ನೀರು ಕೊಡ್ತು ಮೂರ್ನಾಮ ಆಗ್ತಾ ಇದ್ದಾರೆ. ಮತ್ತೆ 15 ವರ್ಷಗಳ ಹಿಂದೆ ಏನು ಆಳು ಬಿದ್ದಿತ್ತೋ, ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಯಾಗಿದ್ದಂತಹ DCC ಬ್ಯಾಂಕು ಮತ್ತೆ 15 ವರ್ಷಗಳ ಹಿಂದೆ ಏನು ಆಳು ಬಿದ್ದಿತ್ತೋ ಅದೇ ಒಂದು ಹಾದಿಯನ್ನು ಹಿಡಿತಾ ಇದೆ. ಈ ಒಂದು ಬ್ಯಾಂಕನ್ನು ಉಳಿಸಬೇಕಾದಂಥ ಜಿಲ್ಲೆಯ ಜನಪ್ರತಿನಿಧಿಗಳು ಹಗ್ಗ-ಜಗ್ಗಾಟ ತೆಗೆದಿದ್ದಾರೆ. ಇಲ್ಲ ಅಧಿಕಾರಿಗಳಿಗೆ ಚಿನ್ನದ ಮೊಟ್ಟೆ ಇಡುವಂಥ ಇಲಾಖೆ ಆಗಿದೆ. ಇಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ರ ಅಂತ MD ಅವರು ಎಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಅವರ ಕೆಳ ಹಂತದ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಬ್ಯಾಂಕ್ ಉಳಿತದ? ರೈತರಿಂದ ಏನು ಇವಾಗ ನಾವು ಬೆಳೆ ಸಾಲ ಏನು ಪಡೆದಿರ್ತೀವಿ, ಬೆಳೆ ಸಾಲ, ಪಶುಸಂಗೋಪನೆ ಸಾಲ, ಮತ್ತಿತರ ಸಾಲ ಏನು ಪಡೆದಿರ್ತೀವಿ, ಅದು 1 ವರ್ಷ ಅಂದರೆ 365 ದಿನದಲ್ಲಿ ಪಾವತಿ ಮಾಡಬೇಕು. ಆ 365 ದಿನದಲ್ಲಿ ಪಾವತಿ ಮಾಡಿ ಯಾವುದೇ ಬಡ್ಡಿ ಅದು ಇದಾಗಲ್ಲ. ಆದರೆ ಇಲ್ಲಿನ ಅಧಿಕಾರಿಗಳು ಏನು ಮಾಡ್ತಾರೆ, ದಿಕ್ಕು ತಪ್ಪಿಸ್ಬಿಟ್ಟು ರೈತರು ಸಮಯಕ್ಕೆ ಸರಿಯಾಗಿ ಅದನ್ನು ಸಾಲ ಮರುಪಾವತಿ ಮಾಡಿದ್ರು ಸಹ ಅದನ್ನೇನು ಮಾಡ್ತಾರೆ ಅಂದರೆ ಸಾಲ ಮರುಪಾವತಿ ಮಾಡಿ ಇಲ್ಲ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಬರೋ ಬಡ್ಡಿ, ರಾಜ್ಯ ಸರ್ಕಾರದಿಂದ ಬರೋ ಬಡ್ಡಿನ ಏನು ಅದನ್ನು ವಸೂಲಿ ಮಾಡಿ ರೈತರಿಗೂ ಗಮನಕ್ಕೂ ಬರೋಲ್ಲ, ಬ್ಯಾಂಕ್ ಅದಕ್ಕೆ ಬರೋಲ್ಲ. ಕೆಲ ಅಧಿಕಾರಿಗಳು ತಿಂದು ನೀರು ಕೊಡ್ತು ಮೂರ್ನಾಮ ಆಗ್ತಾ ಇದ್ದಾರೆ. ಇಂತಹ ಪ್ರಕರಣ ಒಂದಲ್ಲ ಎರಡಲ್ಲ, ಸುಮಾರು ಪ್ರಕರಣಗಳು ನಡೀತದೆ. ಇದನ್ನು ಸಂಪೂರ್ಣವಾಗಿ ತನಿಖೆ ಮಾಡಬೇಕು, ಬ್ಯಾಂಕ್ ಉಳಿಬೇಕು. ಇದರಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳನ್ನು ಕೆಲಸದಿಂದ ವಜಾ ಮಾಡಿ ಶಾಶ್ವತವಾಗಿ ವಜಾ ಮಾಡಬೇಕು. ಅಂದರೆ ಅವರು 1 ರೂಪಾಯಿ ಬ್ಯಾಂಕಲ್ಲಿ ಹಣ ದುರುಪಯೋಗ ಪಾಡಿಸ್ಕೊಳ್ಳಿಲ್ಲ, ಅದು ಸಾರ್ವಜನಿಕರ ಹಣ. ಅಂಥವರ ಆಸ್ತಿಯನ್ನು ಮುಟ್ಟುಗೋಲು ಹಾಕುವಂಥ ಕಾನೂನು ಜಾರಿ ಆಗಬೇಕು. ನಾವು ಪದೇ ಪದೇ ಹೇಳ್ತಾ ಇದ್ದೀವಿ. ಇಲ್ಲಿ ಏನು MD ಖಾನ್ ಅವರು ಏನಿದ್ದಾರೆ, ಅವರಿಗೆ ಅವ್ರು ಎಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಅವ್ರ ಹೆಸರಿನಲ್ಲಿ ಒಂದು ಕಡತ ಮೂವ್ ಆಗಬೇಕು, ಸಹಿ ಆಗಬೇಕಾದ್ರೆ 2,000 ಕೊಡಿ, 5,000 ಕೊಡಿ, 10,000 ಕೊಡಿ ಅಂತೆಲ್ಲ ವಸೂಲಿ ಮಾಡ್ತಾರೆ. ಇನ್ನು ಬ್ಯಾಂಕ್ ಅದು ಏನು ಕೃಷಿ ಸಾಲದು ಮತ್ತು ಮರುಪಾವತಿ ಮಾಡಿದ ಸಾಲದೆಲ್ಲ ನುಂಗಿ ನೀರು ಕುಡಿತಾ ಇದ್ದಾರೆ. ಒಟ್ಟಾರೆಯಾಗಿ ಕೋಲಾರ, ಚಿಕ್ಕಬಳ್ಳಾಪುರ ಒಂದು ಸಹಕಾರ ಬ್ಯಾಂಕು ರೈತಪರ, ಕೂಲಿ ಕಾರ್ಮಿಕರ ಪರವಾಗಿರುವ ಬ್ಯಾಂಕು ಅಧಿಕಾರಿಗಳ ಜೋಬು ತುಂಬಿಸುವಂತಹ ಭ್ರಷ್ಟಾಚಾರದ ಕೂಪವಾಗಿ ಮಾರ್ಪಟ್ಟಿರುವುದು ದುರದೃಷ್ಟಕರವಾಗಿದೆ. ನಾವು 1 ವಾರ ಟೈಮ್ ಕೊಟ್ಟಿದ್ದೀವಿ MD ಖಾನ್ ಅವರಿಗೆ. ನಮ್ಮ ಮನವಿಗೆ ಸ್ಪಂದಿಸಿ ಅದು ಮುಖಾಮುಖಿ ನಾವು ಯಾರ್ಯಾರ ಹೆಸರು ಆರೋಪ ಮಾಡಿದ್ದೀವಿ ಆ ಆರೋಪಗಳಿಗೆ ತಕ್ಕಂತೆ ಸಾರ್ವಜನಿಕವಾಗಿ ಮುಖಾಮುಖಿ ಕುಳಿಸಿ ಚರ್ಚೆ ಮಾಡಿ ನಮಗೆ ನ್ಯಾಯ ಕೊಡಿಸದೇ ಇದ್ದರೆ ಹಸುಗಳು, ಎಮ್ಮೆಗಳು, ಕುರಿಗಳ ಸಮೇತ ಈ ಒಂದು ಬ್ಯಾಂಕ್ ಉಳಿವಿಗಾಗಿ ಆಹೋರಾತ್ರಿ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ನೀಡ್ತಾರೆ.